ದರ್ಶನ್ ರವರ ಬೇಲ್ ರದ್ದಾಗಿದೆಯಾ ಅದೇನು ನೋಡೋಣ ಬನ್ನಿ. ಹಾಗೂ ಪವಿತ್ರ ಗೌಡರವರ ಬೇಲ್ ರದ್ದಾಗಿದೆಯಾ? ಹಾಗೂ ದರ್ಶನ್ ರವರು ಇತ್ತೀಚಿನ ದಿನಗಳಲ್ಲಿ ಡೆವಿಲ್ ಶೂಟಿಂಗಾಗಿ ಯುರೋಪ್ ಟ್ರಿಪ್ಪನ್ನು ಹೋಗಬೇಕಾಗಿ ಎಂದು ಅಂದುಕೊಂಡಿದ್ದರು. ಇದೀಗ ಖುಷಿ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರು ದರ್ಶನ್ ಹಾಗೂ ಪವಿತ್ರ ಗೌಡರವರು ಜೈಲಿನಿಂದ ಬಂದ ನಂತರ ಇವೆಲ್ಲ ಕೇಸ್ಗಳನ್ನು ಅಟೆಂಡ್ ಮಾಡಿದ ಅವರು ಈಗ ಬೇಲ್ ರದ್ದಾಗಿದೆ ಎಂದು ತಿಳಿದು ಬಂದಿತ್ತು. ಬಲವಾದ ಸಾಕ್ಷಿ ಸಿಕ್ಕಿರುವುದರಿಂದ ಬೇಲ್ ರದ್ದಾಗಿದೆ ಎಂದು ತಿಳಿದು ಬಂದಿತ್ತು. ಈಗ ಕೋರ್ಟಿಂದ ಅವರಿಗೆ ಡೆವಿಲ್ ಶೂಟಿಂಗಾಗಿ ಯುರೋಪ್ ಟ್ರಿಪ್ ಹೋಗಲು ಅನುಮತಿ ಸಿಕ್ಕಿದೆ. ಹಾಗಾಗಿ ದರ್ಶನ್ ವಿಜಯಲಕ್ಷ್ಮಿ ಅವರಿಬ್ಬರು ಖುಷಿಯನ್ನು ಹಂಚಿಕೊಂಡಿದ್ದಾರೆ. ಇಬ್ಬರು ಈಗ ಡೆವಿಲ್ ಶೂಟಿಂಗಾಗಿ ಯುರೋಪ್ ಟ್ರಿಪ್ಪನ್ನು ಹೋಗುತ್ತಾರೆ. ಹಾಗಾಗಿ ಎಲ್ಲ ಸಂತೋಷದ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಹಾಗಾಗಿ ಡೆವಿಲ್ ಶೂಟಿಂಗ್ನಿಂದ ದರ್ಶನ್ ರವರು ವಿಜಯಲಕ್ಷ್ಮಿ ಅವರು ಎಂದೆಂದೂ ಕೈ ಬಿಡದ ಅವರು ಜೊತೆಯಾಗಿ ಯುರೋಪ್ ಟ್ರಿಪ್ಪನ್ನು ಕೂಡ ಜೊತೆಗೆ ಹೋಗುತ್ತಾರೆ ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದಾರೆ. ಹಾಗಾಗಿ ದರ್ಶನ್ ರವರು ಕೇಸ್ ಬಗ್ಗೆ ಏನಾಗುತ್ತದೆ ಈ ಜೂನ್ 20ರಿಂದ 26ರವರೆಗೆ ಅನುಮತಿ ನೀಡಲಾಗಿದೆ ಎಂದು ತಿಳಿದು ಬಂದಿದೆ. ಹಾಗಾಗಿ ವಿಜಯಲಕ್ಷ್ಮಿ ಅವರು ದರ್ಶನ್ ರವರ ಜೊತೆಗೆ ಇದ್ದಾರೆ ಹಾಗೂ ದರ್ಶನ್ ಅವರ ಜೊತೆಗೆ ಹೋಗುತ್ತಾರೆ ಎಂದು ತಿಳಿದು ಬಂದಿದೆ. ಇದನ್ನೆಲ್ಲ ನೋಡಿ ನೆಟ್ಟಿಗರು ಕಮೆಂಟ್ ಮಾಡುತ್ತಿದ್ದಾರೆ. ಅಣ್ಣ ಅತ್ತಿಗೆ ಹೀಗೆ ಇರಬೇಕು, ಯಾವಾಗಲೂ ಹೀಗೆ ಸಂತೋಷವಾಗಿ ಇರಿ ಎಂದು ಅನ್ನುತ್ತಿದ್ದಾರೆ. ಇದನ್ನೆಲ್ಲ ನೋಡಿ ಅದೆಷ್ಟು ಹೊಟ್ಟೆ ಉರಿದುಕೊಂಡಿದ್ದಾರೋ ಪವಿತ್ರ ಗೌಡ, ಅದನ್ನು ಬಿಡಿ. ಹಾಗಾಗಿ ದರ್ಶನ್ ವಿಜಯಲಕ್ಷ್ಮಿ ಅವರಿಗೆ ಕಮೆಂಟ್ ಮೇಲೆ ಕಮೆಂಟ್ ಬರುತ್ತಿದೆ. ಹ್ಯಾಪಿ ಲೈಫ್ ಎಂದು. ಜೈ ಡಿ ಬಾಸ್. ವಿಜಯಲಕ್ಷ್ಮಿ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ.